ಕೊರಟಗೆರೆ ಜನರಿಗೆ ಕಂಟಕವಾಗ್ತಾ ಇದೆ ಪ್ಲಾಸ್ಟಿಕ್. ಸುವರ್ಣಮುಖಿ ನದಿಗೆ ಸೇರುತ್ತಿವೆ ರಾಶಿ ರಾಶಿ ಪ್ಲಾಸ್ಟಿಕ್. ಕೊರಟಗೆರೆ ಪಟ್ಟಣದಲ್ಲಿ ಎಲ್ಲಂದರಲ್ಲಿ ಪ್ಲಾಸ್ಟಿಕ್ ಹೆಚ್ಚಾಗ್ತಾ ಇದ್ದು ಪಟ್ಟಣದ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ರಾಜ್ಯದಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಬಳಕೆ ನಿಷೇಧಗೊಂಡು ವರ್ಷಗಳೇ ಕಳೆದಿದ್ರೂ ಕೂಡ ಪಟ್ಟಣ ಸೇರಿ ಎಲ್ಲಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ಹಾವಳಿ ಮಿತಿ ಮೀರಿದ್ದು ಸುವರ್ಣಮುಖಿ ನದಿಗೆ ಪ್ಲಾಸ್ಟಿಕ್ ತ್ಯಾಜ್ಯ ಸೇರ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಕೊರಟಗೆರೆ ಪಟ್ಟಣದ ಶ್ರೀದೇವಿ ಎಲೆಕ್ಟ್ರಿಕ್ ಅಕ್ಕಪಕ್ಕ ಗಂಗಾಧರೇಶ್ವರ ಬೆಟ್ಟದ ದಾರಿ, ನಿರೀಕ್ಷಣಾ ಮಂದಿರದ ಆವರಣ ಹಾಗೂ ಟೀ ಅಂಗಡಿಗಳ ಸುತ್ತಮುತ್ತ ಪ್ಲಾಸ್ಟಿಕ್ ಕವರ್ಗಳು, ಬಿಯರ್ ಬಾಟಲ್ಗಳು ಸೇರಿದಂತೆ ತ್ಯಾಜ್ಯದ ರಾಶಿಗಳು ಬಿದ್ದಿವೆ. ಕರ್ನಾಟಕದಲ್ಲಿ 2022ರಿಂದ ಪ್ಲಾಸ್ಟಿಕ್ ನಿಷೇಧ ಜಾರಿಯಲ್ಲಿದ್ದರೂ ಜನರು ಸಿಕ್ಕ ಸ್ಥಳದಲ್ಲಿಯೇ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ವಿಲೇವಾರಿ ಮಾಡುತ್ತಿದ್ದಾರೆ. ಇದರಿಂದ ಖಾಲಿ ಜಾಗ, ಚರಂಡಿಗಳು ತ್ಯಾಜ್ಯದಿಂದ ತುಂಬಿಹೋಗಿದ್ದು ಚರಂಡಿಗಳ ಮೂಲಕ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸುವರ್ಣಮುಖಿ ನದಿ ಒಡಲಿಗೆ ಸೇರ್ತಾವೆ. ಆದರೆ ಸ್ಥಳೀಯ ಆಡಳಿತ ಆಗಲಿ ಯಾವುದೇ ಇಲಾಖೆಯಾಗಲಿ ಈ ಬಗ್ಗೆ ಇನ್ನೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಪ್ಲಾಸ್ಟಿಕ್ ಅನ್ನೋದು ಆ ಎಮ್ಮರ ಹೆಂಗೆ ಕ್ಲೋಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸಬೇಕು. ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸಿದ್ರೆ ಈ ಇರೋದನ್ನ ಬಳಸ್ಕೊಂಡು ಒಂದಲ್ಲ ಒಂದು ದಿನ ಕಳೀತಾ ಅದನ್ನ ನಿರ್ಮೂಲನೆ ಮಾಡ್ಬೋದು. ಅಷ್ಟು ಬಿಟ್ಟರೆ ಇದಕ್ಕೆ ಸೊಲ್ಯೂಷನ್ ಇನ್ನೇನು ಇಲ್ಲ. ಈ ಸರ್ಕಾರದವ್ರು ಏನು ಮಾಡ್ತಾರೆ, ಇವರು ಮುನ್ಸಿಪಾಲ್ಟಿಯವ್ರು ಬರ್ತಾರೆ, ಅದು ಒಂದು ತಿಂಗ್ಳಿಗೆ ಒಂದು ಸತಿ ಬರ್ತಾರೆ, ಎಲ್ಲ ಅಂಗಡಿಗಳ ಹತ್ರ ಬರ್ತಾರೆ, ಹುಡುಕ್ತಾರೆ ಏನು ಮಾಡ್ತಾರೆ, ಒಂದು ಹುಡುಕಿ ಮಾಡಿಬಿಟ್ಟು ಅವ್ರಿಗೊಂದು 2,000-3,000 ಫೈನ್ ಹಾಕ್ಬಿಟ್ಟು ಹೊರಟ್ಬಿಡ್ತಾರೆ. ಮಾರನೇ ದಿನ ಇನ್ನೊಂದು ಒಳಗಡೆ ಸ್ಟಾಕಲ್ಲಿರೋದು ತಂದಿಕ್ಕಂತ ಮುಂದಕ್ಕೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸ್ಬೇಕು. ಇನ್ನು ಈ ಬಗ್ಗೆ ಸ್ಥಳೀಯರೊಬ್ಬರು ಮಾತನಾಡಿ, ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದ್ರೂ ಅನೇಕ ಅಂಗಡಿಗಳು, ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನ ಕದ್ದು ಮುಚ್ಚಿ ಬಳಸುತ್ತಿದ್ದಾರೆ. ಮುನ್ಸಿಪಾಲಿಟಿ ಅವರು ಬರ್ತಾರೆ, ಆದ್ರೆ ಬರೀ ಫೈನ್ ಹಾಕಿ ಸುಮ್ಮನೆ ಹೋಗ್ತಾರೆ. ಇದರಿಂದ ಪಟ್ಟಣದಲ್ಲಿ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಬಳಕೆಯಾಗ್ತಾ ಇದೆ. ಪುರಾತನ ಕಾಲದಲ್ಲಿ ಮಣ್ಣಿನಿಂದ ತಯಾರಾದ ಮಡಿಕೆ ಹಾಗೂ ಕಂಚಿನ ಲೋಟಗಳ ಬಳಕೆ ಮಾಡ್ತಿದ್ದಾಗ ಯಾವ ರೋಗ ರುಜಿನಗಳು ಇರಲಿಲ್ಲ. ಆದ್ರೀಗ ನಾವು ತಿನ್ನುವ ಆಹಾರದಲ್ಲಿ ಪ್ಲಾಸ್ಟಿಕ್ ಸೇರ್ಕೊಂಡು ನಮ್ಮ ದೇಹವನ್ನ ಹಾಳು ಮಾಡ್ತಾ ಇದೆ. ಕೂಡಲೇ ಅಧಿಕಾರಿಗಳು ಪ್ಲಾಸ್ಟಿಕ್ ಬಳಕೆ ಮಾಡುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಆದೇಶ ಮಾಡಿದೆ, ತುಂಬಾ ವರ್ಷಗಳೇ ಆಗಿದೆ ಆದೇಶ ಮಾಡಿ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು ಅಂತ. ಆದರೂ ಸ್ಟೇಟಿಂದ ಸರ್ಕಾರ ಮತ್ತು ಸೆಂಟ್ರಲ್ ಸರ್ಕಾರ ಆದೇಶ ಮಾಡಿದ್ರು ನಮ್ಮ ಅಧಿಕಾರಿಗಳಾಗಲಿ, ಇಲ್ಲಿನ ಶಾಸಕರಾಗಲಿ, ಇಲ್ಲಿನ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಎಚ್ಚೆತ್ತುಕೊಂಡು ಇದನ್ನು ಮುಕ್ತ ಮಾಡಲೇಬೇಕು. ಯಾಕೆಂದರೆ ಇವರು ಮುಕ್ತ ಮಾಡ್ತೀವಿ ಅಂದಮೇಲೆ ಕಾಮನ್ ಆಗಿ ಇವಾಗ ಫ್ಯಾಕ್ಟ್ರಿ ಹತ್ರ ಅಂಗಡಿಗಳಿಗೆ ಕೊಡ್ತಾರೆ, ಅವ್ರ ಜೀವನ ನಡಿಬೇಕಲ್ವ. ಅದನ್ನು ಮುಕ್ತ ಏನು ಮಾಡೋಕ್ಕೆ ಸಾಧ್ಯ? ಇವರು ಯಾವುದೇ ಒಂದು ಅಧಿಕಾರಿಗಳಾದ್ಮೇಲೆ ಅದನ್ನು ಮುಕ್ತ ಮಾಡಬೇಕು ಅಂದರೆ ಫ್ಯಾಕ್ಟ್ರಿನೇ ನಿಲ್ಲಿಸಿದ್ರೆ ಪ್ಲಾಸ್ಟಿಕ್ ಮುಕ್ತ ಆಗ್ತೈತಿ. ಫ್ಯಾಕ್ಟ್ರಿಗೆ ನೀನು ಲೈಸೆನ್ಸ್ ಕೊಡೋದಕ್ಕೆ ಸರ್ಕಾರ ಕೊಡೋದಕ್ಕೆ ತಾನೆ ಪ್ಲಾಸ್ಟಿಕ್ ಉತ್ಪಾದನೆ ಆಗುತ್ತೆ. ನೀನು ಸರ್ಕಾರ ಲೈಸೆನ್ಸ್ ಕೊಡೋದಲ್ಲೇ ಇದ್ದರೆ ಪ್ಲಾಸ್ಟಿಕ್ ಇನ್ನೆಲ್ಲಿ ಆಗುತ್ತೆ? ಸರ್ಕಾರ ಯಾವಾಗ ನೀನು ಲೈಸೆನ್ಸ್ ರದ್ದು ಮಾಡ್ತೀಯೋ ಆವಾಗ ಪ್ಲಾಸ್ಟಿಕ್ ಮುಕ್ತ ಭಾರತ ಆಗುತ್ತೆ. ಈಗ ಪ್ಲಾಸ್ಟಿಕ್ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ನಾವು ತಿನ್ನೋ ಅನ್ನ ಬಳಕೆ ಮಾಡ್ತಾ ಇರೋದು ಕೂಡ ಕವರ್ ಹಾಕಿ ಕೊಡ್ತಾರೆ. ಮತ್ತೆ ಟೀ ಕೊಡ್ಬೇಕಾದ್ರೆ ಇಲ್ಲೂ ಕೂಡ ನೀವು ಪ್ಲಾಸ್ಟಿಕ್ ಲೋಟ ನೋಡಿದೀರಾ? ಅದು ಅದ್ರಲ್ಲಿ ಕೊಡ್ತಾ ಇದ್ದಾರೆ, ಅದು ಮೆಲ್ಟ್ ಆಗೋ ಅಂಥದ್ದು. ಇದು ನೋಡಿದ್ರೆ ಏನು ಅನಿಸ್ತಾ ಇದೆ? ಇವತ್ತಿನ ಜನರೇಷನ್ ಬರಬಾರ್ದಿದಂತ ಕಾಯಿಲೆ ಬಂದಿದೆ. ಇನ್ನು ಮುಂದೆ ಎಚ್ಚರಿಕೆಯಿಂದಲೇ ಇದ್ದರೆ ಇನ್ನು ಮಕ್ಕಳಿಗೆಲ್ಲ ಕ್ಯಾನ್ಸರೇ ಪ್ಲಾಸ್ಟಿಕ್ಕಿಂದ. ಸಾಕಾಗಷ್ಟು ಅನಾನುಕೂಲ ಪಡಬೇಕಾಗುತ್ತೆ. ಅದು ನೋಡಿ ಜನ ಸಾಮಾನ್ಯರು ಕಲ್ತ್ಕೊಬೇಕು. ಮತ್ತು ಏನು ಇವತ್ತು ಫ್ಯಾಕ್ಟ್ರಿಗಳಿವೆ ಅದನ್ನು ಬಂದ್ ಮಾಡಬೇಕು ಮೈನ್. ಇನ್ನು ಪಟ್ಟಣದಲ್ಲಿ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಳಕೆಯಾಗ್ತಾ ಇದ್ದು ಅದನ್ನ ತರಕಾರಿ ತ್ಯಾಜ್ಯದೊಂದಿಗೆ ಸುರಿತಾ ಇರೋದ್ರಿಂದ ಬೀಡಾಡಿ ದನಗಳು ಮತ್ತು ಬೀದಿ ನಾಯಿಗಳು ಆಹಾರವನ್ನ ಹುಡುಕಿ ತಿನ್ನುವುದು ಸಾಮಾನ್ಯವಾಗಿದ್ದು ಪ್ಲಾಸ್ಟಿಕ್ ತ್ಯಾಜ್ಯ ಮೂಕ ಪ್ರಾಣಿಗಳ ಜೀವಕ್ಕೂ ಅಪಾಯ ತಂದೊಡ್ಡಿದೆ. ಸರ್ಕಾರ ಮೊದಲು ಪ್ಲಾಸ್ಟಿಕ್ ತಯಾರಿಸುವ ಕಂಪನಿಯನ್ನ ನಿಲ್ಲಿಸಿದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗುತ್ತೆ. ಇಲ್ಲದಿದ್ರೆ ಈ ಸಮಸ್ಯೆ ಸದ್ಯಕ್ಕೆ ಕಡಿಮೆಯಾಗೋದಿಲ್ಲ ಎಂದು ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನಾದರೂ ಸ್ಥಳೀಯ ಆಡಳಿತ, ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಬೇಕಾಗಿದೆ. ಭರತ್, ಪ್ರಜಾಶಕ್ತಿ ಟಿವಿ,
ಕೊರಟಗೆರೆ.